ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಭ್ರಮದ ಅಮ್ಮನಗಿ ಮಲ್ಲಿಕಾರ್ಜುನ ಜಾತ್ರೆ ಮಹೋತ್ಸವ ಮತ್ತು ಸಂಕ್ರಮಣದ ಪ್ರಯುಕ್ತ ಹರಿದು ಬಂದ ಜನಸಾಗರ. ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಮಲ್ಲಿಕಾರ್ಜುನ ಜಾತ್ರೆಯ ಮಹೋತ್ಸವ ಮತ್ತು ಸಂಕ್ರಮಣದ ಪ್ರಯುಕ್ತ ಭಕ್ತರು ಸರದಿ ಪಾಳೆಯಲ್ಲಿ ನಿಂತು ಶ್ರೀ ಸ್ವಾಮಿಯ ದರ್ಶನ ಪಡೆದರು. ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕ ನಡೆಯಿತು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಕ್ತರು ಸರದಿ ಪಾಳೆಯಲ್ಲಿ ನಿಂತು ದೇವರ ದರ್ಶನ ಪಡೆದರು. ಹೋಳಿಗೆ ಬುತ್ತಿ ನೈವೇದ್ಯ ಮಾಡಿ ಹರಕೆ ಸಲ್ಲಿಸಿದರು. ರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ ಮದುವೆ ಸಮಾರಂಭ ನೆರವೇರಿತು. ಆದರೆ ಮದುವೆ ನಡೆದ ಸಂದರ್ಭದಲ್ಲಿ ಕರಿ ಬರುವುದರಿಂದ ಮತ್ತೆ ಮದುವೆಯನ್ನು ಮುಂದಿನ ವರ್ಷಕ್ಕೆ ಮುಂದೂಡುವ ಪದ್ಧತಿ ಅನುಸರಿಸಿಕೊಂಡು ಬರಲಾಗುತ್ತಿದೆ. ಶ್ರೀ ಮಲ್ಲಿಕಾರ್ಜುನ ಗುಡಿಯನ್ನು ವಿದ್ಯುತ್ ದೀಪದಿಂದ ಅಲಂಕರಿಸಲಾಗಿದೆ. ಜಾತ್ರೆಯ ನಿಮಿತ್ತ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಜಾತ್ರೆ ನಿಮಿತ್ತ ಮಿಠಾಯಿ ಅಂಗಡಿ, ತೊಟ್ಟಿಲು ಮತ್ತು ವಿದ್ಯುತ್ ಜೋಕಾಲಿ ನಾಟಕ ಕಂಪನಿಗಳು ಬಿರುಸಿನ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ತಾಲೂಕಾ ಆಡಳಿತ ಮತ್ತು ಸಾರಿಗೆ ಇಲಾಖೆ ಜಾತ್ರೆಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಅಮ್ಮನಗಿ.